ಐ ಟೆಸ್ಟ್ ವೆರಿ ಇಂಪಾರ್ಟೆಂಟು ಇಯರ್ಲಿ ಒನ್ಸ್. ಅದು ಲೈಫಲ್ಲಿ ಒಂದೊಂದ್ಸರಿ ಒಂದ್ಸರಿನೂ ಮಾಡಿಸಿರಲ್ಲ. ಸೊ ನಮ್ಮಲ್ಲಿ ಬರೋಂಥ ಕಸ್ಟಮರ್ಸು ಈವನ್ ನಾವು ಡಾಕ್ಟರ್ ಹತ್ರ ಹೋಗಿ ಒಂದು 200 ರೂಪೀಸ್ ಪೇ ಮಾಡಬೇಕು ಅಂದ್ಬಿಟ್ಟು ಒಂದು ಲೈಫಲ್ಲಿ ಒಂದ್ಸರಿನೂ ಐ ಟೆಸ್ಟ್ ಮಾಡಿಸೇ ಇರಲ್ಲ ಅವರು. ಸೊ ಹಾಗೆ ಎವ್ರಿ ಇಯರ್ ಟೆಸ್ಟ್ ಅನ್ನೋದು ಮ್ಯಾಂಡೇಟ್ರಿ ಇರುತ್ತೆ ಎಲ್ಲರಿಗೂ, ಐ ಟೆಸ್ಟ್ ಅನ್ನೋದು. ಆ್ಯಂಡ್ ನಿಮಗೆ ಸಮ್ಟೈಮ್ಸ್ ಏನಾಗುತ್ತೆ, ನಮ್ಮ ಎರಡೂ ಕಣ್ಣಲ್ಲೂ ಬೇರೆ ಬೇರೆ ಪವರ್ಸ್ ಇರುತ್ತೆ. ಸೊ ಎರಡೂ ಲೈಕ್ ಯಾವ್ದು ನಮ್ಮ ಬ್ರೈನ್ ಹೆಂಗೆ ತೊಗೊಳುತ್ತೆ ಅಂದರೆ ಡಾಮಿನೇಷನ್ ಇರೋದನ್ನ ಇಗ್ನೋರ್ ಮಾಡುತ್ತೆ. ಡಾಮಿನೇಟ್ ಇರೋದು ನಿಮಗೆ ಚೆನ್ನಾಗಿರೋ ಇದು ಪರ್ಸೆಪ್ಷನ್ ಅಷ್ಟೇ ಕರೆಕ್ಟಾಗಿ ತೊಗೊಳುತ್ತೆ. ಸೊ ಇನ್ನು ಉಳಿದಿರೋದು ನಿಮಗೆ ಇನ್ನೊಂದು ಐ ಹಾಗೆ ವೀಕ್ ಆಗ್ತಾ ಇರುತ್ತೆ. ಸೊ ಲೇಜಿ ಅಂತ ಹೇಳ್ತೀವಿ. ಸೊ ಆ ಟೈಪ್ ಇರುತ್ತೆ. ನಾವು ಸಪ್ರೇಟ್ಲಿ ಚೆಕ್ ಮಾಡಿದಾಗ ಮಾತ್ರ ನಿಮಗೆ ಪವರ್ಸ್ ಹೇಗೆ ಏನು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಯಾವ ಐ ತುಂಬ ವೀಕ್ ಇದೆ, ಈಗ ಫಾರ್ ಎಕ್ಸಾಂಪಲ್ ಎರಡು ಕೈಯಲ್ಲಿ ನಾವು ಒಂದು ವೆಯ್ಟ್ ಲಿಫ್ಟ್ ಮಾಡಿದ್ರೆ ಯಾವ ಕೈ ತುಂಬ ಜಾಸ್ತಿ ಸ್ಟ್ರಾಂಗ್ ಆಗಿರುತ್ತೋ ಅದು ನಿಮಗೆ ಡಾಮಿನೇಟ್ ಆಗಿರುತ್ತೆ. ಸೊ ಸಿಮಿಲರ್ ವೇ ನಿಮ್ಮ ಕಣ್ಣಲ್ಲೂ ಅಷ್ಟೇ, ಎರಡೂ ಕಣ್ಣಲ್ಲಿ ನೋಡಿದಾಗ ನಿಮಗೆ ಡಿಫ್ರೆನ್ಸ್ ಕಾಣಿಸೋದಿಲ್ಲ ಅಷ್ಟೊಂದು. ಯಾವುದು ಜಾಸ್ತಿ ಚೆನ್ನಾಗಿರುತ್ತೋ ಅದು ನಿಮಗೆ ಡಾಮಿನೇಟೆಡ್ ಇನ್ನೊಂದು ಮಾಡ್ತಾ ಇರುತ್ತೆ. ಸೊ ಅದರಲ್ಲಿ ನೀವು ಟೆಸ್ಟ್ ಮಾಡಿಸ್ದಾಗ್ಲೇ ನಾವು ಪರ್ಫೆಕ್ಟಾಗಿ ಸಪ್ರೇಟಾಗಿ ಚೆಕ್ ಮಾಡಿದಾಗಲೇ ನಿಮ್ಗೆ ಯಾವ ಐಯಲ್ಲಿ ಏನು ಪವರ್ಸ್ ಬೇಕು. ಆ್ಯಂಡ್ ಎವ್ರಿ ಐ ಈಸ್ ಡಿಫ್ರೆಂಟ್. ನಿಮ್ಗೆ ಎರಡು ಕಣ್ಣಿದ್ರೆ ಎರಡು ಕಣ್ಣಿಂದು ಬೇರೆ ಬೇರೆ ಪವರ್ಸ್ ಇರುತ್ತೆ. ಸಮ್ಟೈಮ್ಸ್ ಸೇಮ್ ಇರ್ಬೋದು, ಓಕೆನಾ. ಸೊ ಎಲ್ಲರಿಗೂ ಒಂದೇ ಥರ ಇರಲ್ಲ. ಎವ್ರಿ ಐ ಈಸ್ ಡಿಫ್ರೆಂಟ್. ಸೊ ಎವ್ರಿ ಪವರ್ಸ್ ಡಿಫ್ರೆಂಟು. ಎಲ್ಲನೂ ಏನೇನಿರುತ್ತೆ ಅದು ಮೆಡಿಸಿನ್ ಥರನೇ ಇರುತ್ತೆ. ಪವರ್ಸ್ ಅಂದರೆ ಮೆಡಿಕೇಷನ್ಸ್ ಥರನೇ ಇರುತ್ತೆ. ಸೊ ಎವ್ರಿ ಇಯರ್ ಒಂದ್ಸರಿ ಐ ಚೆಕಪ್ ಮಾಡೋದು ಅನ್ನೋದು ಇಟ್ಸ್ ವೆರಿ ಕಂಪಲ್ಸರಿ ನಿಮ್ಮ ಐಗೆ. ಹಾಗೆ ನೀವು ಏನೇ ಇದ್ರೂ ನಮ್ಮ ಕನ್ಸಲ್ಟ್ ಮಾಡಿ ನಿಮ್ಮ ನಂಬರ್ ಇರುತ್ತೆ.